ಅಶ್ವಿನಿ ರಾಮ್ ಪ್ರಸಾದ್ ಅವರ ಪಿಕ್ಚರು ಜೋಗಿ ಪ್ರೇಮನ ಹವಾ ಥರದ್ದೇ ಒಂದು ಎಕ್ಸ್ಟ್ರಾರ್ಡಿನರಿ ಸೈನ್ಸ್ ಫಿಕ್ಷನ್ ಮಿಸ್ಟ್ರಿ ಸೌಂಡ್ ಎಫೆಕ್ಟ್ಸ್ ಇದೆಯಲ್ಲ, ದಟ್ಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ. ದ DTS ಇಸ್ ನ್ಯೂ ಟು ಕನ್ನಡ ಇಂಡಸ್ಟ್ರಿ. ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಶಶಿ. ಅಮೇಝಿಂಗ್. ಅವರು ಓದ್ಕೊಂಡಿರೋದಕ್ಕೂ ಅವ್ರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮಾಡಿರೋ ಕೆಲಸಕ್ಕೂ ಎಲ್ಲವೂ ಪರದೆ ಮೇಲೆ ಕಾಣ್ತಾ ಇದೆ. ಅದು ಶಶಿಯ ಒಂದು ಡೈರೆಕ್ಷನ್ ಸ್ಕಿಲ್ಸ್. ಆ್ಯಂಡ್ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ಗೊತ್ತಿದೆ ನಿಮಗೆ ಹೇಗಿದೆ ಅಂತ. ಇಟ್ಸ್ ಆಲ್ ಗ್ರ್ಯಾಂಡ್ಯೂರ್ ಆ್ಯಂಡ್ ಲಾರ್ಜರ್. ಸೊ ವಿಶ್ ಗಾರ್ಗಾ ಟೀಮ್ ವೆರಿ ಆಲ್ ದ ಬೆಸ್ಟ್. 2026ಗೆ ಒಂದು ಬ್ಲಾಕ್ ಬಸ್ಟರ್ ಮೂವಿಯನ್ನು ಕೊಟ್ಟಿದ್ದಾರೆ. ಮೆನಿ ಕಂಗ್ರ್ಯಾಚುಲೇಷನ್ ಶಶಿ. ಐ ಡೋಂಟ್ ನೋ ವೇರ್ ಶಶಿ ಇಸ್. ತುಂಬ ಚೆನ್ನಾಗಿದೆ ಮೂವಿ. ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ಹೌ ಅ ಟ್ರೆಷರ್ ಹಂಟ್ ಇಸ್ ಬೀನ್ ಡನ್. ದಟ್ಸ್ ದ ಹೋಲ್ ಸ್ಟೋರಿ. ಯು ಶುಡ್ ಆ್ಯಕ್ಚುಲಿ ವಾಚ್ ದಿಸ್ ಮೂವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಗಾರ್ಗ ಅದೊಂದು ತುಂಬ ಪ್ರಾಬ್ಲಮ್ ಇದೆ ಜನಕ್ಕೆ. ಹೌದಲ್ಲ? ಹೌದು. ಗಾರ್ಗ ದೊಡ್ಡ ಘ. ಒಂದು ತುಂಬ ವರ್ಷಗಳ ನಂತರ ನಾನು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡ್ತಾ ಇದ್ದೀನಿ. ಯೂಶಲಿ ಮನೇಲೆ ಕೂತ್ಕೊಂಡು ನೋಡುವಂಥ ಅಭ್ಯಾಸ ಆಗ್ಬಿಟ್ಟಿದೆ ಈಗ ಸಿನಿಮಾಗಳನ್ನ. ಆದರೆ ಇವತ್ತು ಒಂದು ಅದ್ಭುತವಾದ ಒಂದು ಒಳ್ಳೆ ಸಿನಿಮಾ, ಒಂದು ಎಕ್ಸ್ಪೀರಿಯನ್ಸ್ ಆಫ್ ಅ ಥ್ರಿಲ್ಲಿಂಗ್ ಮೂವಿ ಅನ್ಬೇಕು. ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡಕ್ಷನ್ ನನಗೆ ಹೊಸದಲ್ಲ, ಯಾಕೆಂದರೆ ನಾವು ಆಲ್ರೆಡಿ ಜೋಗಿ ಆಗಿದೆ. ಸೊ ಮತ್ತೆ ಅಶ್ವಿನಿ ರಾಮ್ ಪ್ರಸಾದ್ ಅವರು ಅವರ ಮಗನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. DOP, ರೀರೆಕಾರ್ಡಿಂಗ್, ಆಮೇಲೆ ನಮ್ಮ ಕನ್ನಡ ಕಲಾವಿದರು ಎಲ್ಲ ಕಲಾವಿದರು ತುಂಬ ನೀಟಾಗಿ ಅವ್ರು ಕೊಟ್ಟಿರೋ ಕೆಲಸನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಹೀರೋನ ಇನ್ನೂ ಸ್ವಲ್ಪ ಬಳಸ್ಕೋಬೋದಾಗಿತ್ತು. ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಅದೇ ಬೇಕಾಗಿರೋದಪ್ಪ, ಇನ್ನೂ ಬಳಸ್ಕೋಬೋದಾಗಿತ್ತು. ಬಟ್ ಎಸ್, ಇಟ್ಸ್ ಗೋಟ್ ಬಿ ಕಂಟಿನ್ಯೂಡ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಆ್ಯಂಡ್ ಮೋರ್. ಸಿನಿಮಾದಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಮರೀದೆ ಹೇಳ್ಬೇಕಾಗಿರೋ ವಿಷಯ ಏನಂದರೆ, ನನ್ನ ಸ್ನೇಹಿತ ಅರುಣ, ಮಿತ್ರ ಅವಿನಾಶ್ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸೊ ಇಟ್ಸ್ ಅ ವಂಡರ್ಫುಲ್ ಮೂವಿ, ಅ ಗುಡ್ ಎಕ್ಸ್ಪೀರಿಯನ್ಸ್, ಅ ಗುಡ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಈ ಸಿನಿಮಾನ ಒಂದ್ಸಲ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಎಸ್ಪೆಷಲಿ ದ ರೀರೆಕಾರ್ಡಿಂಗ್ ಆ್ಯಂಡ್ ದ DOP ಆ್ಯಂಡ್ ದ ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಇಟ್ಸ್ ರಿಯಲಿ ಗುಡ್, ಎಕ್ಸ್ಟ್ರಾರ್ಡಿನರಿ. ಥ್ಯಾಂಕ್ ಯು. ನಮಸ್ಕಾರ. ನೋಡಬೇಕಾದ್ರೆ ಒಂಥರ ಫೀಲ್ ಇತ್ತು. ಬಟ್ ಇದು ಹಾರರ್ ಎಫೆಕ್ಟ್ ಇದೆ, ಸಮಥಿಂಗ್ ಲೈಕ್ ಮಿಸ್ಟ್ರಿ ಥ್ರಿಲ್ಲರ್. ತುಂಬ ಎಲಿಮೆಂಟ್ಸ್ಗಳಿದೆ ಸಿನಿಮಾದಲ್ಲಿ. ತುಂಬ ಖುಷಿ ಬರ್ತಾ ಇದ್ದಾವೆ ಅಂತ ಹೇಳಿ. ಸೊ ವೇಟಿಂಗ್ ಫಾರ್ ಪಾರ್ಟ್ 2. ಫ್ರಮ್ ಮ್ಯೂಸಿಕ್ಕಿಂದ ಹಿಡಿದು ಕ್ಯಾಮ್ರಾ ವರ್ಗ್ವರೆಗೂ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಹಾಗೆ ನಮ್ಮ ಫೇವ್ರೇಟ್ ಅರುಣ್ ಸಾಗರ್ ಸರ್ ಇದ್ದಾರೆ ಈ ಸಿನಿಮಾದಲ್ಲಿ. ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಸಿನಿಮಾದಲ್ಲಿ. ನಮ್ಮ ಅರುಣ್ ಸಾಗರ್ ಸರು, ಸಾಯಿ ಕುಮಾರ್ ಸರು, ಹಾಗೆ ಸಾಕಷ್ಟು ಮಿತ್ರ ಸರ್ ಎಲ್ಲರೂ ಇದ್ದಾರೆ. ಸೊ ದಯಮಾಡಿ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು.